ಕೇರಳದಲ್ಲಿ ಕೊರೋನಾ ಆತಂಕ ಸೃಷ್ಟಿ ಮಾಡಿರುವಂತಹ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಎಲ್ಲರೂ ಕೊರೋನಾ ಎದುರಿಸೋದಕ್ಕೆ ಸಿದ್ಧರಾಗಬೇಕು ಅಂತ ಸಲಹೆ ನೀಡಿದ್ದಾರೆ. ಕೇರಳದಲ್ಲಿ ಕೊರೋನಾ ಕೇಕೆ, ಕರ್ನಾಟಕದಲ್ಲಿ ಅಲರ್ಟ್. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಸಭೆ. ಕೇರಳದಲ್ಲಿ ಕೊರೋನಾ ಆತಂಕ ಸೃಷ್ಟಿಸಿರುವ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವು ಅಲರ್ಟ್ ಆಗಿದೆ. ನಿನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಯಿತು. ರಾಜ್ಯದಲ್ಲಿ ಕೊರೋನಾ ಹಬ್ಬ ವೇರಿಯಂಟ್ ಹರಡದಂತೆ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳು, ಆರೋಗ್ಯ ಇಲಾಖೆ ಹೇಗೆ ಸಜ್ಜಾಗಬೇಕು, ಜನರಿಗೆ ಜಾಗೃತಿ ಹೇಗೆ ಮೂಡಿಸಬೇಕೆಂಬುದರ ಬಗ್ಗೆ ಚರ್ಚಿಸಲಾಯಿತು. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳ ಆಗುವ ಮಾಹಿತಿ ಇದೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಾರಂಭ. ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಸದ್ಯಕ್ಕೆ ರಾಜ್ಯದ ಜನ ಆತಂಕ ಪಡುವ ಅಗತ್ಯವಿಲ್ಲ. ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿದ್ದು, ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳವಾಗುವ ಮಾಹಿತಿ ಇದೆ. ರಾಜ್ಯದಲ್ಲಿ ಸದ್ಯ 58 ಕೊರೋನಾ ಆಕ್ಟಿವ್ ಕೇಸ್ಗಳಿವೆ. 47 ಜನ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ILI ಸಾರಿ ಟೆಸ್ಟಿಂಗ್ ಪ್ರಾರಂಭಿಸಲಾಗುತ್ತೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಾರಂಭಿಸಲಾಗುತ್ತೆ. RT-PCR ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ. ಆಸ್ಪತ್ರೆಗಳಲ್ಲಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಕೆಮ್ಮು, ಕಫ, ಜ್ವರ, ILI ಸಾರಿ ಲಕ್ಷಣಗಳಿದ್ರೆ ಟೆಸ್ಟ್ ಮಾಡಿಸಿ. ಕೊರೋನಾ ಬಂದ್ರೂ ನಮಗೆ ತೊಂದರೆ ಆಗೋದಿಲ್ಲ, ಭಯ ಬೇಡ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನು ಎಚ್ಚೆತ್ತುಕೊಂಡು ಏನೇನು ಕ್ರಮಗಳು ತಗೊಳ್ತೀವಿ. ಆದರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆಕ್ಸಿಜನ್, ICU ಬೆಡ್, ಔಷಧಿಗಳ ಲಭ್ಯತೆ ಬಗ್ಗೆ ಮಾಕ್ ಡ್ರಿಲ್. ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್, ICU ಬೆಡ್, ಔಷಧಿಗಳ ಲಭ್ಯತೆ ವಿಚಾರವಾಗಿ ಮಾಕ್ ಡ್ರಿಲ್ ಮಾಡಲು ಸೂಚಿಸಲಾಗಿದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ಮಂಗಳವಾರ ಕರೆಯಲಾಗಿದೆ. ಕೇಂದ್ರದ ಅಧಿಕಾರಿಗಳ ಸಲಹೆ ಪಡೆಯಲಾಗುತ್ತೆ. ಸದ್ಯಕ್ಕೆ ಕೇರಳದಿಂದ ಕರ್ನಾಟಕಕ್ಕೆ ಬರುವವರ ತಪಾಸಣೆ ಮಾಡಲ್ಲ. ಆ ರೀತಿಯಾದ ಅಡ್ವೈಸ್ ನಮಗೆ ಬಂದಿಲ್ಲ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೇರಳದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಇದ್ರೆ, ಕರ್ನಾಟಕದಲ್ಲಿ ಸುಮಾರು 58 ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ. ILI ಮತ್ತು ಸಾರಿ ಎಲ್ಲ ಒಂದು ಇನ್ಫೆಕ್ಷನ್ಸ್ಗೆ ಕೋವಿಡ್ ಟೆಸ್ಟ್ ಮಾಡ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೀವಿ. ಚಳಿಗಾಲದಲ್ಲಿ ವೃದ್ಧರಿಗೆ ಸಾಮಾನ್ಯವಾಗಿ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಸಾಂಕ್ರಾಮಿಕ ರೋಗಗಳ ಭೀತಿಯು ಹೆಚ್ಚಾಗಿದೆ. ಕೊರೋನಾ ಕೂಡ ಶ್ವಾಸಕೋಶವನ್ನೇ ಟಾರ್ಗೆಟ್ ಮಾಡೋದ್ರಿಂದ ಆತಂಕ ಹೆಚ್ಚಾಗ್ತಿದೆ. ಹೀಗಾಗಿ ಎಲ್ಲರೂ ತಮ್ಮ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.